ಶ್ರೀ ಮಾಲತೇಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ್ಯ ಶ್ರೀ ನೀಲಕಂಠ ಗುರುಜಿ. ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು. ನಕ್ಷತ್ರ ದೋಷ, ಋತುಮತಿ ದೋಷ, ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು. ಸರಳ ವಾಸ್ತವಿಗಾಗಿ ಸಂಪರ್ಕಿಸಿರಿ. ಇನ್ನು ಭೇಟಿಯ ಸಮಯ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 5:30 ರಿಂದ ರಾತ್ರಿ 9:30 ವಿಳಾಸ: ಶಿವನಾಗ ಬಡಾವಣೆ, 3ನೇ ಕ್ರಾಸ್, ಮನೆ ನಂಬರ್ 79/9, ತಿಮ್ಸಾಗರ್ ರೋಡ್, ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ, ಬನ್ನಿ ಮಹಾಕಾಳಿ ಗುಡಿ ಹತ್ತಿರ, ನೇಕಾನ್ ನಗರ್, ಹಳೆ ಹುಬ್ಬಳ್ಳಿ. ಹಣಕ್ಕಾಗಿ ಅಲ್ಲ, ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ. ಮೊಬೈಲ್ ನಂಬರ್ 9901713668 9535951307. ದ್ವಾದಶ ರಾಶಿಯವರ ವಾರ ಭವಿಷ್ಯ. ಕೆಲವೇ ದಿನಗಳಲ್ಲಿ ಮಾರ್ಚ್ ತಿಂಗಳು ಪೂರ್ಣಗೊಳ್ಳಲಿದೆ. ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬ ಬರುವುದರಿಂದ ಏಪ್ರಿಲ್ನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಮಾರ್ಚ್ ತಿಂಗಳ ಕೊನೆಯ ವಾರ ಅಂದರೆ 23/3/2025 ರಿಂದ 30/3/2025 ವಾರ ಭವಿಷ್ಯ ಹೇಗಿದೆ ಎಂದು ತಿಳಿಯುವ ಸಮಯ ಇದು. ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸದ ಬಹುಳ ನವಮಿಯಿಂದ ವಿಶ್ವಾವಸು ನಾಮ ಸಂವತ್ಸರ ವಸಂತ ಋತು ಚೈತ್ರ ಮಾಸದ ಶುದ್ಧ ಪಾಡ್ಯಮಿಯವರೆಗೆ 12 ರಾಶಿಗಳ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಈ ವಾರದ ಚಂದ್ರನ ಸಂಚಾರ ಪೂರ್ವಾಷಾಢ ನಕ್ಷತ್ರದಿಂದ ರೇವತಿವರೆಗೆ ಇರುತ್ತದೆ. ಮೇಷರಾಶಿ. ಸ್ವಲ್ಪ ಕಷ್ಟಗಳು, ಬಿಸಿ ವಾತಾವರಣ ಇದೆ. ಮನೆಯಲ್ಲಿ ಹಿರಿಯರ ಅನಾರೋಗ್ಯ ಚಿಂತೆ ನೀಡುತ್ತದೆ. ಆದರೂ ಧೈರ್ಯದಿಂದ ಇರಿ. ನಿಮಗೆ ಹಿತೈಷಿಗಳು ಬಹಳ ಇದ್ದಾರೆ. ಸಹೋದರಿಯರು, ಸಂಗಾತಿ ಇಂಥವರಿಂದ ಬಲವಾದ ಬೆಂಬಲ ಇದೆ. ಜೊತೆಗೆ ಗುರುಬಲ ಕೂಡ ಇದೆ. ಹಾಗಾಗಿ ಕಷ್ಟಗಳು ಹಗುರವಾಗುತ್ತದೆ. ಈಗ ಗುರುಬಲ ಇರುವುದರಿಂದ ಹಣಕಾಸು ಸ್ಥಿತಿ ಉತ್ತಮ. ಯಾವುದೇ ಕೆಲಸ ಯೋಚನೆ ಮಾಡಿ ಮಂಗಳವಾರ ಶ್ರೀ ಗಣಪತಿಗೆ ಕೇಸರಿ ಕುಂಕುಮದ ಅರ್ಚನೆ ಮಾಡಿಸಿರಿ. ವೃಷಭ ರಾಶಿ. ಹಣಕಾಸು ಸ್ಥಿತಿ ಚೆನ್ನಾಗಿದೆ, ಆದರೂ ಖರ್ಚುಗಳಿವೆ. ಚಿಂತೆ ಕೂಡ ಸಾಕಷ್ಟಿದೆ. ಕೆಲವೇ ದಿನಗಳು ಸಹಿಸಿಕೊಳ್ಳಿ. ನಿಮ್ಮ ಚಿಂತೆಗಳು ಕೊನೆಯಾಗುವ ಕಾಲ ಬರುತ್ತದೆ. ಶನಿಯ ಲಾಭಸ್ಥಾನದ ಪ್ರವೇಶ ನಿಮಗೆ ಅಪರಿಮಿತ ಶಕ್ತಿಯನ್ನ, ಹಣಕಾಸಿನ ಸೌಕರ್ಯ ಕೊಡುತ್ತದೆ. ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ಸು ಸಾಧಿಸುವಿರಿ. ಶುಕ್ರವಾರ ದುರ್ಗಾ ಮಾತೆಗೆ ಉಡಿ ತುಂಬಿರಿ. ಇದು 5 ಮುತ್ತೈದೆಯರಿಗೆ ಹಸಿರು ಬಳೆ ಕೊಡಿಸಿರಿ. ಮಿಥುನ ರಾಶಿ. ಈ ವಾರ ಚಂದ್ರನ ಸಂಚಾರ 8, 9, 10ನೇ ಮನೆಯಲ್ಲಿ. ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕೊಡುತ್ತದೆ. 10ನೇ ಮನೆಯಲ್ಲಿ ವಾರದ ಕೊನೆಯಲ್ಲಿ 5 ಗ್ರಹಗಳು ಸೇರಿ ಒಂದು ರಾಜಯೋಗ ಆಗುತ್ತದೆ. ಇದು ವೃತ್ತಿಯಲ್ಲಿ ಯಶಸ್ಸನ್ನ, ಅದೃಷ್ಟವನ್ನ ತಂದುಕೊಡುತ್ತದೆ. ಹಿರಿಯರ ಆಶೀರ್ವಾದ ಪಡೆಯಿರಿ. ಯಾವುದಕ್ಕೂ ನಿಮ್ಮ ಹಠಮಾರಿತನ, ಕೋಪವನ್ನ ಕಡಿಮೆ ಮಾಡಿಕೊಳ್ಳಿರಿ. ಇಲ್ಲದಿದ್ದರೆ ಇಕ್ಕಟ್ಟಿಗೆ ಸಿಲುಕಿಕೊಂಡು ಸಂಭವವಿದೆ. ವಾಹನವನ್ನ ಜಾಗ್ರತೆಯಿಂದ ಓಡಿಸಿರಿ. ಪ್ರತಿ ಮಂಗಳವಾರ ಹನುಮಾನ ಚಾಲಿಸ ಪಠಿಸಿರಿ. ಕಟಕ ರಾಶಿ. 9ನೇ ಮನೆಯಲ್ಲಿ 5 ಗ್ರಹಗಳು ಸೇರುತ್ತದೆ. 9ನೇ ಮನೆ ಭಾಗ್ಯಸ್ಥಾನ. 5 ಗ್ರಹಗಳ ಯುತಿ ಯೋಗ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತದೆ. ದೂರ ಪ್ರಯಾಣ ಸೂಚಿಸುತ್ತದೆ. ಗುರುಗಳ, ಸಜ್ಜನರ ಸಂಘ, ಸತ್ಸಂಗ ಮೊದಲಾದ ಒಳ್ಳೆ ಸಂಗತಿಗಳು ದೊರೆಯುತ್ತದೆ. ಹಣಕಾಸು ಸ್ಥಿತಿ ಸುಗಮ. ಸೋಮವಾರ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸಿರಿ. ಪಂಚಾಕ್ಷರಿ ಮಂತ್ರ ಜಪ ಮಾಡಿರಿ. ಸಿಂಹ ರಾಶಿ. 8ನೇ ಮನೆಯಲ್ಲಿ 4 ಗ್ರಹಗಳಿವೆ. ಆಪತ್ತಿನಿಂದ ರಕ್ಷಣೆ ನೀಡುತ್ತದೆ. 4 ಗ್ರಹಗಳು 8ನೇ ಮನೆಯಿಂದ 2ನೇ ಮನೆಗೆ ನೋಡುವಾಗ ಹಣದ ಅಡಚಣೆ ಕಡಿಮೆಯಾಗುತ್ತದೆ. ಆದರೆ ಯುವ ಪ್ರೇಮಿಗಳಿಗೆ ಕೊಂಚ ವಿಷಾದಕರ. ಪ್ರೇಮ ವೈಫಲ್ಯ ಅನುಭವಿಸಬೇಕಾಗುತ್ತದೆ. ಕೆಲವೇ ದಿನಗಳಲ್ಲಿ ಗುರುಬಲ ಬರುತ್ತದೆ. ಪರಿಸ್ಥಿತಿ ಇನ್ನಷ್ಟು ಸುಧಾರಣೆಯಾಗುತ್ತದೆ. ವಿಷ್ಣು ಸಹಸ್ರನಾಮ ಜಪ ಮಾಡಿರಿ. ಗುರುಗಳ ಆಶೀರ್ವಾದ ಪಡೆಯಿರಿ. ಕನ್ಯಾ ರಾಶಿ. 7ನೇ ಮನೆಯಲ್ಲಿ 4 ಗ್ರಹಗಳು ನೇರವಾಗಿ ನಿಮ್ಮ ರಾಶಿಯನ್ನ ನೋಡುತ್ತವೆ. ಆರೋಗ್ಯ ಸಮಸ್ಯೆಗಳು ಉಲ್ಬಣಿಸಬಹುದು. ಬ್ಯಾಕ್ಟೀರಿಯಾಗಳಿಂದ ತೊಂದರೆ, ಅಲರ್ಜಿ, ಹೊಟ್ಟೆಯೊಳಗಿನ ಅಂಗಗಳಿಗೆ ಧಕ್ಕೆ ಆಗಬಹುದು. ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ವಹಿಸಿ. ದೇವರ ಕಾರ್ಯಗಳನ್ನ ಮಾಡುತ್ತೀರಿ. ವಿದೇಶ ಪ್ರಯಾಣ ಯೋಗ ಇದೆ. ಧರ್ಮ ಪ್ರಚಾರ ಮಾಡುತ್ತೀರಿ. ಶ್ರೀ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿರಿ. ಶ್ರೀ ಶಿವನಿಗೆ ಎಳನೀರಿನ ಅಭಿಷೇಕ ಮಾಡಿಸಿರಿ. ತುಲಾ ರಾಶಿ. ಕಾಯುತ್ತಿರುವ ಗಳಿಗೆಗಳು ಹತ್ತಿರ ಬರುತ್ತಿವೆ. 6ನೇ ಮನೆಗೆ ಶನಿ ಪ್ರವೇಶ, ಲಾಭಸ್ಥಾನಕ್ಕೆ ಕೇತು, ಭಾಗ್ಯಸ್ಥಾನಕ್ಕೆ ಗುರು ಪ್ರವೇಶ ಮಾಡುವುದರಿಂದ ಹೊಸದೊಂದು ಲೋಕವೇ ತೆರೆದಂತಾಗುತ್ತದೆ. ನೀವು ಊಹಿಸದ ಶುಭ ಪರಿವರ್ತನೆಗಳು ನಡೆಯಲಿವೆ. ಒಂದು ದೊಡ್ಡ ಜವಾಬ್ದಾರಿಯಿಂದ ಮುಕ್ತಿ ದೊರೆತು ನಿರಳವಾಗುತ್ತೀರಿ. ಲಲಿತ ಸಹಸ್ರನಾಮ ಜಪ ಮಾಡಿರಿ. ನೀವು ಮಲಗುವ ತಲೆದಿಂಬಿನ ಕೆಳಗಡೆ ಒಂದು ನವಿಲುಗರೆ ಇಟ್ಟುಕೊಳ್ಳಿರಿ. ವೃಶ್ಚಿಕ ರಾಶಿ. 5ನೇ ಮನೆಯಲ್ಲಿ 4 ಗ್ರಹಗಳು ಸೇರಿ ಒಂದು ರಾಜಯೋಗವಾಗಿದೆ. 5ನೇ ಮನೆ ವಿದ್ಯಾಸ್ಥಾನ, ಪೂರ್ವ ಪುಣ್ಯಸ್ಥಾನ, ಸಂತಾನ ಸ್ಥಾನ. ಹಾಗಾಗಿ ಈ 3 ಸಂಗತಿಗಳು ಕೂಡ ಈಗ ಪುಷ್ಟಿ ಸಿಗುತ್ತವೆ. ಉನ್ನತ ಶಿಕ್ಷಣ ಪ್ರಾಪ್ತವಾಗುತ್ತದೆ.
ಸಂತಾನ ನಿರೀಕ್ಷೆ ಇರುವವರಿಗೆ ಸಂತಾನ ಪ್ರಾಪ್ತಿ, ಯಾವುದಾದ್ರೂ ಬಾಕಿಯಾಗಿದ್ದ ಮುಖ್ಯ ಕೆಲಸಗಳು ಪೂರ್ಣವಾಗುತ್ತವೆ, ಮನಸ್ಸಿಗೆ ಸಮಾಧಾನ ಸಿಗುತ್ತದೆ. ಮಂಗಗಳಿಗೆ ಆಹಾರ ಹಾಕಿರಿ. ಶ್ರೀ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆಯ ಜೋಡು ದೀಪವನ್ನ ಬೆಳಗಿಸಿರಿ. ಧನುರಾಶಿ, ಈಗ ಸಷ್ಟಮ ಗುರು ಆರೋಗ್ಯ ಹಾನಿ ಮಾಡ್ತಾನೆ, ಮಾನಸಿಕ ಕ್ಲೇಶ ಅನುಭವಿಸುವಂತೆ ಮಾಡ್ತಾನೆ. ಕೆಲವೇ ದಿನಗಳಲ್ಲಿ ಗುರುಬಲ ಬರುತ್ತದೆ, ಜೀವನ ಸರಿದಾರಿಗೆ ಬರುತ್ತದೆ. ಗುರುಬಲ ಬರುವುದರಿಂದ ನಿಂತು ಹೋದ ಕೆಲಸ ಪುನಃ ಪ್ರಾರಂಭ. ಅವಿವಾಹಿತರಿಗೆ ವಿವಾಹ ಯೋಗ, ನೌಕರಿಯಲ್ಲಿ ಬಡ್ತಿ ಇದೆ. ರಾಹು 3ನೇ ಮನೆಗೆ ಬಂದಾಗ ಹಣಕಾಸಿನ ಹರಿವು ಉತ್ತಮ. ನಿಮ್ಮಲ್ಲಿ ತಾಳ್ಮೆ ಮುಖ್ಯವಾಗುತ್ತದೆ. ಶ್ರೀ ದತ್ತ ಮಂದಿರದಲ್ಲಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದವನ್ನ ಹಂಚಿರಿ. ಮಕರ ರಾಶಿ, 3ನೇ ಮನೆಯಲ್ಲಿ ರಾಹು, 5ನೇ ಮನೆಯಲ್ಲಿ ಗುರು. ಸಮಯ ಬಹಳ ಚೆನ್ನಾಗಿದ್ದು ಶನಿ ಕೂಡ 2ನೇ ಮನೆಯಿಂದ 3ನೇ ಮನೆಗೆ ಪ್ರವೇಶವಾದಾಗ ಇನ್ನೂ ಹೆಚ್ಚಿನ ಶುಭ ಫಲ ದೊರೆಯುತ್ತದೆ. ಹೊಸ ಕೆಲಸ, ಬಡ್ತಿ, ಅಧಿಕಾರ, ಪದವಿ ನಿಮ್ಮದಾಗಲಿದೆ. ವಿದ್ಯಾರ್ಥಿಗಳಿಗೆ ಶುಭ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಾಗಲಿದೆ. ಬದುಕಿನಲ್ಲಿ ಬಹಳ ಒಳ್ಳೆ ತಿರುವು ಇದೆ. ಮಾರ್ಚ್ 29ರ ನಂತರ ನೀವು ಸಾಡೆಶಾತಿಯಿಂದ ಮುಕ್ತವಾಗ್ತೀರಿ. ಶನಿ ಭಗವಂತನ ಮಂತ್ರವನ್ನ ಜಪ ಮಾಡಿರಿ. ಕುಂಭರಾಶಿ, 2ನೇ ಮನೆಯಲ್ಲಿ 4 ಗ್ರಹಗಳು ಸೇರಿ ಹಣಕಾಸಿನ ಸುಸ್ಥಿತಿ ತಂದುಕೊಡುತ್ತದೆ. ಹೊಸ ನಿರೀಕ್ಷೆಗಳು, ಹೊಸ ಯೋಜನೆಗಳು ಮನದಲ್ಲಿದೆ. ಅವೆಲ್ಲವೂ ವಾಸ್ತವಕ್ಕೆ ಬರಬೇಕೆಂದರೆ ಕೊಂಚ ಕಾಯಬೇಕು. ಸ್ವಲ್ಪ ದಿನಗಳಲ್ಲಿ ಗುರುಬಲ ಬರುತ್ತದೆ. ಶನಿ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಚಲಿಸುತ್ತಾನೆ. ಮುಂದಿನ ದಿನಗಳು ಖಂಡಿತವಾಗಿ ಒಳ್ಳೆಯದಿದೆ. ನಿಮ್ಮ ಕಷ್ಟ ದೂರವಾಗುವ ಸಮಯ ಬಂದಿದೆ. ಶ್ರೀ ಶನಿ ಭಗವಂತನಿಗೆ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಜೋಡು ದೀಪ ಬೆಳಗಿಸಿ ಶ್ರೀ ಶನೇಶ್ವರ ಮಂತ್ರವನ್ನ ಜಪ ಮಾಡಿರಿ. ಮೀನರಾಶಿ, ಏನೋ ಕಷ್ಟಗಳ ಚಿಂತೆಗಳ ಸರಮಾಲೆ ತಪ್ಪಿದ್ದಲ್ಲ. ಈಗೇನಿದ್ರು ದೇವರನ್ನ ನಂಬಬೇಕು, ದೇವರಿಗೆ ಬಿಡಬೇಕಷ್ಟೇ. ನಿಮ್ಮ ರಾಶಿಯಲ್ಲಿ 4 ಗ್ರಹಗಳಿವೆ. ಈ ವಾರ ಕೊಂಚ ಉಸಿರಾಡಲು ಅವಕಾಶ ಇದೆ. ಹಂತ ಹಂತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಈಗ ಕಷ್ಟ ಇದ್ರೂ ಕೂಡ ಮುಂದೆ ಒಳ್ಳೆಯ ದಿನಗಳಿವೆ. ಯಾವ ಕೆಲಸವನ್ನ ಯೋಚಿಸಿ ನಿಧಾನವಾಗಿ ಮಾಡಿ. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಬಹುದು, ಜಾಗ್ರತೆ. ಪ್ರತಿದಿನ ಬೆಳಗ್ಗೆ ಗೋಮಾತೆಗೆ ಆಹಾರ ನೀಡಿರಿ. ನೀವು ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿರಿ. 1 ಸಲ ಸರ್ಪ ಶಾಂತಿನ ಮಾಡಿಸಿಕೊಳ್ಳಿರಿ. ಜ್ಯೋತಿಷ ಪಂಡಿತ ಶ್ರೀ ನೀಲಕಂಠ ಗುರುಜಿಯವರು. ಮೊಬೈಲ್ ನಂಬರ್ 9910713668 9535951307.